ಸಂದರ್ಭದಲ್ಲಿ ಬಹಳಷ್ಟು ಜನ ಕೇಳುವಂಥ ಪ್ರಶ್ನೆಗೆ ಇನ್ನೊಂದು ಉತ್ತರ ಕೊಡ್ತಾ ಇದ್ದೀನಿ. SIPಗಳು ವರ್ಕ್ ಆಗ್ತಾ ಇದ್ದಾವೋ ಇಲ್ವೋ? ನನಗೆ 10% ಬರಲೇಬೇಕು ಯಾವುದೇ ಹೂಡಿಕೆ ಮಾಡಿದ್ರು. ಯಾಕಂದರೆ ಫಿಕ್ಸಡ್ ಡಿಪಾಸಿಟಲ್ಲಿ ಅಂದಾಜು ಆ ಲೆವೆಲಲ್ಲಿ ಪ್ರಾಫಿಟ್ ಬರ್ತಾ ಇದೆ ಅಂತ ವಾದ ಮಾಡೋರು ತುಂಬ ಜನ ಇದ್ದಾರೆ. 10% ಪ್ರಾಫಿಟ್ಗೆ ಯಾವ ರೀತಿ ಬರುತ್ತೆ? 1 ವರ್ಷ ಇಟ್ಟರೆ SIPನಲ್ಲಿ 54.92% ಜನಕ್ಕೆ 10% ಮೇಲೆ ಬಂದಿದೆ. 2 ವರ್ಷ ಇಟ್ಟವರಿಗೆ 60.9% ಜನಕ್ಕೆ 10% ಮೇಲೆ ವರ್ಕೌಟ್ ಆಗಿದೆ. ಅರ್ಥ ಏನು ಅಂತಂದರೆ ಅಂದಾಜು 39% ಜನಕ್ಕೆ 10% ಬಂದಿಲ್ಲ. 3 ವರ್ಷ ಇಟ್ಟವ್ರು ನೋಡಿ 71% ಜನಕ್ಕೆ 10% ಮೇಲೆ ಬಂದಿದೆ. 5 ವರ್ಷ ಇಟ್ಟವರಿಗೆ 80% ಮೇಲೆ ಜನಕ್ಕೆ 10% ಬಂದಿದೆ. 6 ವರ್ಷ ಕಂಟಿನ್ಯೂಸ್ ಆಗಿ SIP ಮಾಡಿದವರಿಗೆ 82% ಜನಕ್ಕೆ 10% ಮೇಲೆ ಬಂದಿದೆ. 7 ವರ್ಷಕ್ಕೆ 86% ಆಯಿತು. 8 ವರ್ಷಕ್ಕೆ 87% ಆಯಿತು. 9 ವರ್ಷ ಯಾರು SIP ಮಾಡಿದಾರೋ ಅವರಿಗೆ ಗ್ಯಾರಂಟಿಯಾಗಿ ಖಾತ್ರಿಯಾಗಿ ಕಡ್ಡಾಯವಾಗಿ 10% ಮೇಲೆ ಬಂದಿದೆ. 87% ಜನಕ್ಕೆ. ಅರ್ಥ ಏನು ಅಂತಂದರೆ SIP ಮಾಡಿದ್ರಲ್ಲಿ ನಿಮಗೆಲ್ಲೂ ಲಾಸ್ ಆಗಿಲ್ಲ. ನಿಮಗೇನು ಭಯ? ಫಿಕ್ಸೆಡ್ ಡಿಪಾಸಿಟ್ ಇಟ್ಟಿದ್ರೆ ಜಾಸ್ತಿ ಬರ್ತಾ ಇತ್ತೋ ಏನೋ ಅನ್ನುವಂಥ ಒಂದು ಅನುಮಾನ. ನಾನು ಈಗಲೇ ಕೊಟ್ಟಿದ್ದೀನಿ. ಎಕನಾಮಿಕ್ ಟೈಮ್ಸ್ನವರು ಮಾಡಿದಂಥ ಸರ್ವೆ ರಿಪೋರ್ಟು 9 ವರ್ಷ ಮೇಲಿಟ್ಟವರಿಗೆ ಯಾವ ಭಯವಿಲ್ಲ. ಒಂದು 87% ಅಧಿಕವಾಗಿ ಜನರಿಗೆ 10%ಗಿಂತ ಜಾಸ್ತಿ ವರ್ಕೌಟ್ ಆಗಿದೆ. ಇದರ ಬಗ್ಗೆ ನಾನು ಈ ಸಂಶೋಧನೆ ಬಗೆಗೆ ನಾನೊಂದಷ್ಟು ಅಬ್ಸರ್ವೇಷನ್ಸು ಮತ್ತು ಕಮೆಂಟನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ಎಕಾನಮಿಕ್ ಟೈಮ್ಸ್ನ ಸಮೀಕ್ಷೆ ಮೇಲೆ ನಾವೊಂದಷ್ಟು ಅಬ್ಸರ್ವೇಷನ್ಸ್ ಕಮೆಂಟ್ಸ್ನ ಇಡ್ತಾ ಇದ್ದೇನೆ. ಮೊದಲನೇದಾಗಿ 7 ಕ್ಯಾಟಗರಿಯ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಈ ಸಂಶೋಧನೆ ನಡೆಸಿದ್ದಾರೆ. ಯಾವುದು? ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್, ಮಲ್ಟಿ ಕ್ಯಾಪ್, PLSS. ಎರಡನೇದ್ದು 15 ವರ್ಷ ನಡೆದಂಥ ಒಂದು ಸಮೀಕ್ಷೆ. ಮೂರನೇದ್ದು ನಿಮ್ಮ SIPದು ಟೆನ್ಯೂರ್ ಏನಿದೆ, ಅವಧಿ ಏನಿದೆ, ಅದು ಜಾಸ್ತಿ ಆಗ್ತಾ ಇದ್ದ ಹಾಗೆ SIPಯಿಂದ ಬಂದಂಥ ರಿಟರ್ನ್ಸು ಸ್ಟೇಬಲ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನಾಲ್ಕನೇದ್ದು ಒಬ್ಬ ವ್ಯಕ್ತಿ SIPನ 5 ವರ್ಷ ಮಾಡ್ತಾನೆ ಸತತವಾಗಿ ಅಂತಂದರೆ ಚಾನ್ಸಸ್ ಆಫ್ ಲಾಸು ಲೆಸ್ ದೆನ್ 1%. ಐದನೆಯ ಕಮೆಂಟ್, ಡ್ಯೂರೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸಸ್, ವಾಲಟಾಲಿಟಿ ಗೋಸ್ ಡೌನ್, ಹ್ಯಾಸ್ ಲೆಸ್ ಇಂಪ್ಯಾಕ್ಟ್ ಆನ್ ದ ಪೋರ್ಟ್ಫೋಲಿಯೋ ಆಫ್ ಮ್ಯೂಚುವಲ್ ಫಂಡ್ಸ್. ನೀವು ಎಷ್ಟು ವರ್ಷ ಜಾಸ್ತಿ ಮಾಡ್ತೀರೋ ಆ ವಾಲಟಾಲಿಟಿನ ಒಳಗೊಂಡು ನಿಮ್ಮ ಮ್ಯೂಚುವಲ್ ಫಂಡ್ ಮೇಲಕ್ಕೆ ಹೋಗುತ್ತೆ, ಯಾವ ಭಯವೂ ಇರೋದಿಲ್ಲ. ಆರನೇ ಅಬ್ಸರ್ವೇಷನ್, ಇಫ್ ಯು ವಾಂಟ್ ಅನ್ ಆವರೇಜ್ ಆಫ್ ಅಟ್ಲೀಸ್ಟ್ 10% ಪರ್ ಆ್ಯನಮ್ ರಿಟರ್ನ್ಸ್, ಇಫ್ ಯು ಡೂ ದ SIP ಫಾರ್ 5 years 80% ಚಾನ್ಸ್ ಇದೆ. ಮತ್ತು ನೀವೇನಾದರೂ 10 ವರ್ಷ ಮಾಡ್ತೀನಿ ಅಂತಂದರೆ 89% ಚಾನ್ಸ್ ಇದೆ ನಿಮ್ಮ ಹಣ 10%ಗಿಂತ ಜಾಸ್ತಿ ಅಭಿವೃದ್ಧಿಯನ್ನು ಕೊಡೋದು. ಎಕನಾಮಿಕ್ ಟೈಮ್ಸ್ನ ಸಮೀಕ್ಷೆಯ ವರದಿಯ ಬಗ್ಗೆ ನಮ್ಮ 7ನೇ ಕಮೆಂಟ್, ET ವೆಲ್ತ್ ಅವ್ರು ಹೇಳ್ತಾರೆ, SIP ಇಸ್ ವರ್ಕ್ ಬಟ್ ರಿಕ್ವೈರ್ ಪೇಷನ್ಸ್, SIP ಇಸ್ ನಾಟ್ ಎ ಮ್ಯಾಜಿಕ್ ವ್ಯಾಂಡ್. ನೀವು SIPಲಿ ಹಣ ಹಾಕ್ತೀನಿ ಅಂತಂದರೆ ಬೇಕಾದಷ್ಟು ತಾಳ್ಮೆ ಇರಬೇಕು, ಶಿಸ್ತಿರಬೇಕು. 8ನೇದ್ದು ಭಾಳ ಶಾಕಿಂಗ್ ಸರ್ವೆ ಏನು ಅಂತಂದರೆ SIPಯ ಬೆನಿಫಿಟನ್ನು ತಗೊಳ್ಳೋರು ಕೇವಲ 20% ಮಾತ್ರ. ಯಾಕಂತಂದರೆ ಮಾರುಕಟ್ಟೆ ಕೆಳಗೆ ಬಿತ್ತು ಅಂತ ಮಾರುವವರಿದ್ದಾರೆ, ಮಾರುಕಟ್ಟೆ ಮೇಲಕ್ಕೆ ಹೋಯ್ತು ಅಂತ ಮಾರುವವರಿದ್ದಾರೆ, ಮಾರುಕಟ್ಟೆಯಲ್ಲಿ ಸಂಪೂರ್ಣ ವಾಲಟಾಲಿಟಿ ಇದೆ ಅಂತ ಸ್ಟಾಪ್ ಮಾಡುವವರಿದ್ದಾರೆ. ಅದರಿಂದಾಗಿ ನಿಮಗೆ ಚೆನ್ನಾಗಿ ಪ್ರಾಫಿಟ್ ಬರುವವರು, ಚೆನ್ನಾಗಿ ಪ್ರಾಫಿಟ್ ಮಾಡಿಕೊಂಡವರು ಕೇವಲ 20%. ಯಾರಿಗೆ ತಾಳ್ಮೆ ಇದೆಯೋ, ಡಿಸಿಪ್ಲಿನ್ ಇದೆಯೋ, ಉಳಿದವರು ಹೇಳ್ತಾರೆ SIP ಮಾಡಿದೆ ಏನೂ ಪ್ರಾಫಿಟ್ ಆಗಿಲ್ಲ, ಷೇರು ಮಾರುಕಟ್ಟೆ ಸರಿ ಇಲ್ಲ, ಮ್ಯೂಚುವಲ್ ಫಂಡ್ ಸರಿ ಇಲ್ಲ. ಇಲ್ಲಿ ನಾವು ಹೇಳ್ಕೋಬೇಕಾಗಿರೋದು ನಾನು ಸರಿ ಇಲ್ಲ. ಅಂದರೆ ನಮಗೆ ಒಂದು ವೆಲ್ತ್ ಮ್ಯಾನೇಜ್ ಮಾಡೋಕ್ಕೆ ಬೇಕಾದಂಥ ಡಿಸಿಪ್ಲಿನ್ ಇಲ್ಲ ಅಂದರೆ ಎಲ್ಲವೂ ವೇಸ್ಟ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ಫಿನಾನ್ಷಿಯಲ್ಗೆ ಒಂದು ಡಿಸಿಪ್ಲಿನ್ ಇರಬೇಕು. ಆರ್ಥಿಕ ಸಾಕ್ಷರತೆ ಎಷ್ಟು ಮುಖ್ಯನೋ ಅದರ ನಿರ್ವಹಣೆಗೆ ಒಂದು ಶಿಸ್ತು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಮ್ಯೂಚುವಲ್ ಫಂಡ್ಗಳಲ್ಲಿ ಬೇಕಾದಷ್ಟು ವೆರೈಟಿ ಇದೆ. ಆದರೆ ಮುಖ್ಯವಾದದ್ದು ಏನು ಅಂತಂದರೆ ಸರಿಯಾದದ್ದನ್ನು ಆಯ್ಕೆ ಮಾಡಿಕೊಳ್ಳೋದು. ಲಾಂಗ್ ಟರ್ಮಿಗೆ ಯಾವತ್ತೂ ಡೆಟ್ ಮ್ಯೂಚುವಲ್ ಫಂಡಲ್ಲಿ ಹಾಕಬಾರ್ದು. ಶಾರ್ಟ್ ಟರ್ಮಿಗೆ ಯಾವತ್ತೂ ಕೂಡ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕಬಾರ್ದು. ಮತ್ತು ನಿಮಗೆ ರಿಸ್ಕು ತೆಗೆದುಕೊಳ್ಳಲಿಕ್ಕೆ ಜಾಸ್ತಿ ಶಕ್ತಿ ಇಲ್ಲ ಅಂತಂದರೆ ನೀವು ಹೈಬ್ರಿಡ್ ಮ್ಯೂಚುವಲ್ ಫಂಡ್ಗೆ ಹೋಗ್ಬೋದು.
ಹೈಬ್ರಿಡ್ನಲ್ಲೂ ಕೂಡ 2-3 ವೆರೈಟಿ. ಒಂದೇನು ಅಂತಂದರೆ ಕನ್ಸರ್ವೇಟಿವ್ ಹೈಬ್ರಿಡು, ಇನ್ನೊಂದು ಅಗ್ರೆಸಿವ್ ಹೈಬ್ರಿಡ್. ಕನ್ಸರ್ವೇಟಿವ್ ಹೈಬ್ರಿಡಲ್ಲಿ ಕಮ್ಮಿ ಬರುತ್ತೆ, ಅಗ್ರೆಸಿವ್ ಹೈಬ್ರಿಡಲ್ಲಿ ಜಾಸ್ತಿ ಬರುತ್ತೆ. ಇದರ ಬಗ್ಗೆ ಹಿಂದಿನ ಸಂಚಿಕೆಗಳಲ್ಲಿ ಬೇಕಾದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ನನ್ನ ಒಂದೇ ಒಂದು ಸಲಹೆ ಏನು ಅಂತಂದರೆ, ದಯವಿಟ್ಟು ಈ ವಿಡಿಯೋ ಮುಂದಿನ ದಿನಗಳಲ್ಲಿ ಯೂಟ್ಯೂಬಲ್ಲಿ ಬಂದಾಗ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ ಆದಷ್ಟು ಜನ ಮ್ಯೂಚುವಲ್ ಫಂಡ್ ಬಗೆಗೆ ಚಿಂತನೆ ನಡೆಸಲಿ. ಸೇಬಿ ಅವರು ಹೇಳ್ತಾರೆ ಮತ್ತು ಆ್ಯಂಫಿ ಅವರು ಹೇಳ್ತಾರೆ. ಆ್ಯಂಫಿ ಅಂತಂದರೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ. ಮ್ಯೂಚುವಲ್ ಫಂಡ್ ಅನ್ನುವಂಥದ್ದು ಮಿಡಲ್ ಕ್ಲಾಸ್ ಜನರಿಗೆ ಒಂದು ದೊಡ್ಡ ವರದಾನ. ಅದರ ಉಪಯೋಗವನ್ನು ಪಡ್ಕೊಳ್ಳೋದು ನಮ್ಮ ಕೆಲಸ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಇದರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ನಿಮ್ಮ ತಪ್ಪು ತಿಳುವಳಿಕೆಯಿಂದ ಒಂದಷ್ಟು ಹೊರಗೆ ಬನ್ನಿ. ಸೊ ಸರಿಯಾದಂಥ ಒಂದು ವೆಲ್ತ್ ಪ್ಲಾನಿಂಗ್ ಮಾಡಬೇಕಂದ್ರೆ ಮ್ಯೂಚುವಲ್ ಫಂಡ್ಸ್ ಇಸ್ ದ ರೈಟ್ ವೇ ಟು ಗೋ. ಅದರಲ್ಲಿ SIPs ದೀರ್ಘ ಕಾಲಾವಧಿಯಲ್ಲಿ ಒಂದಿಷ್ಟು ಶಿಸ್ತನ್ನು ಇಟ್ಕೊಂಡು ಆ ನಿಯಮಗಳನ್ನು ಪಾಲಿಸಿ ಹಾಗೆ ಇದ್ರೆ ಮಾರ್ಕೆಟ್ ಎಷ್ಟೇ ವಾಲಟೈಲಿಟಿ ಇದ್ರೂ ಕೂಡ ಯಾವುದೇ ತೊಂದರೆ ಆಗಲ್ಲ, ಒಳ್ಳೆ ರಿಟರ್ನ್ಸ್ ಬರುತ್ತೆ. ಮೊದಲ ಒಂದು ಕೋಟಿಯನ್ನು ನೀವು ಇಂತಿಷ್ಟು ಅಂತ ಡಿಸಿಪ್ಲಿನ್ ಇದ್ರೆ ಆ ದೀರ್ಘಾವಧಿಯಲ್ಲಿ ಮಾಡಿಕೊಂಡ್ರೆ ನಂತರದ ದಿನಮಾನಗಳಲ್ಲಿ ಅತಿ ಕಡಿಮೆ ಸಮಯದಲ್ಲಿ 10 ಕೋಟಿಯಷ್ಟು ನಾವು ಮಾಡ್ಕೊಳ್ತಾ ಸಾಗಬಹುದು ಅನ್ನೋದನ್ನ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಇಂದಿನ ವಿಶೇಷ ಮನಿ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಸಾಕಷ್ಟು ಜಾಗೃತಿಯನ್ನ ಅರಿವನ್ನ ಮೂಡಿಸಿದೆ ಅಂತ ನಾನು ಭಾವಿಸ್ತೀನಿ. ಅರಿವಿನ ಪರಿಧಿಯನ್ನ ವಿಸ್ತರಿಸಿಕೊಳ್ಳಿ. ಇಂದೇ SIPಯನ್ನ ನೀವು ಮಾಡುವತ್ತ ವಾಲ್ಬೇಕಾಗತ್ತೆ. ಇದಕ್ಕೆ ಬೇಕಾದಂತಹ ಶಿಸ್ತು, ಸಂಯಮ ಇವೆಲ್ಲವನ್ನ ಇಟ್ಟುಕೊಂಡು ನಿಮ್ಮ ಒಂದು ವೆಲ್ತ್ನ ಸರಿಯಾಗಿ ನಿರ್ವಹಣೆಯನ್ನ ಮಾಡಿ. ಮುಂದಿನ ಸಂಚಿಕೆಗಳಲ್ಲಿ ಭೇಟಿಯಾಗೋಣ. ನಮಸ್ತೆ.